ಬಾವನಸೌದತ್ತಿ ಸುಗಂಧಾದೇವಿ ಜಾತ್ರೆ ಮಾರ್ಚ್ 22ರಂದು ಅಂತಾರಾಷ್ಟ್ರೀಯ ಕುಸ್ತಿಗಳ ಆಯೋಜನೆ. ಮಹಾವೀರ್ ಮೋಹಿತಿ ಮಾಹಿತಿ. ರಾಯಬಾಗ ತಾಲೂಕಿನ ಬಾವನಸೌದತ್ತಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಸುಗಂಧಾದೇವಿಯ 70ನೇ ವರ್ಷದ ಜಾತ್ರೆ ಮತ್ತು ದನಗಳ ಭವ್ಯ ಜಾತ್ರಾ ಮಹೋತ್ಸವದ ನಿಮಿತ್ತ ಅಂತಾರಾಷ್ಟ್ರೀಯ ಜಂಗಿ ನಿಕಾಲಿ ಕುಸ್ತಿಯನ್ನು ಮಾರ್ಚ್ 22ರಂದು ಮಧ್ಯಾಹ್ನ 3 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಹಾವೀರ್ ಮೋಹಿತಿ ತಿಳಿಸಿದ್ದಾರೆ. ಓಂ ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 16ನೇ ವರ್ಷದ ಬೇಸಿಗೆಯ ರಜೆ ಶಿಬಿರ 2025 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್, ಮೊಬೈಲ್ ಸಂಖ್ಯೆ 9632521581. ಅವರು ಗ್ರಾಮದಲ್ಲಿ ಕುಸ್ತಿ ಪಂದ್ಯಾವಳಿಯ ಜಾಹೀರಾತು ಬಿಡುಗಡೆಗೊಳಿಸಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಿದ್ದರು. ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಹಾವೀರ್ ಮೋಹಿತಿ ಅಭಿಮಾನಿ ಬಳಗದಿಂದ ಅಂತಾರಾಷ್ಟ್ರೀಯ ಜಂಗಿ ನಿಕಾಲಿ ಕುಸ್ತಿ ಹಮ್ಮಿಕೊಂಡಿದ್ದು, ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಗಣ್ಯರು, ಕಾಂಗ್ರೆಸ್ ಮುಖಂಡರುಗಳು ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ನೀಡಲಿದ್ದಾರೆ. ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಪೈಲ್ವಾನ್ಗಳಾದ ಹರಿಯಾಣದ ರೂಪೇಶ್ ಹರಿಯಾಣ್, ಕೊಲ್ಲಾಪುರದ ಮೌಲಿ ಜಮದಾಡೆ, ನೇಪಾಳದ ಗುಜ್ಜರ್ ಪೈಲ್ವಾನ್, ನೇಪಾಳದ ದೇವ್ ಥಾಪಾ, ದಾವಣಗೆರೆಯ ಕಾರ್ತಿಕ್ ಕಾಟಿ, ಸಾಂಗ್ಲಿಯ ಕಿರಣ್ ಶಿಂದೆ, ಮಹಿಳಾ ಕುಸ್ತಿಪಟುಗಳಾದ ಕೊಲ್ಲಾಪುರದ ವರ್ಷಾ ಮಾನೆ, ಮಹಾರಾಷ್ಟ್ರದ ಚಾಂಪಿಯನ್ ಆದ ಸಂಸ್ಕೃತಿ ಮೋಳೆ, ಬಕ್ಷಿರಾ ಕಲ್ಮಡೆ, ಕೊಲ್ಲಾಪುರದ ಸಾನಿಕಾ ಸೂರ್ಯವಂಶಿ ಸೇರಿದಂತೆ ಅನೇಕ ಜನ ಕುಸ್ತಿಪಟುಗಳು ಭಾಗವಹಿಸಲಿದ್ದಾರೆ. ಪುರುಷರ ವಿಭಾಗದಲ್ಲಿ 2 ಲಕ್ಷ 1 ರೂಪಾಯಿ ಪ್ರಥಮ, 1.50 ಲಕ್ಷ ರೂಪಾಯಿ ದ್ವಿತೀಯ ಹಾಗೂ ತೃತೀಯ ಬಹುಮಾನವನ್ನು 75,001 ರೂಪಾಯಿ ನೀಡಲಾಗುವುದು. ಇನ್ನು ಮಹಿಳಾ ವಿಭಾಗದಲ್ಲಿ 50,001 ರೂಪಾಯಿ ಪ್ರಥಮ ಹಾಗೂ 35,001 ರೂಪಾಯಿ ದ್ವಿತೀಯ ಬಹುಮಾನ ನೀಡಲಾಗುವುದು ಎಂದು ತಿಳಿಸಿದರು. ಮತ್ತು ಈ ಕ್ರೀಡಾಕೂಟಕ್ಕೆ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಯುವಕರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳು ಎಂದು ಹೇಳಿದರು. ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಕೂಡ ಆಗಮಿಸಿ ಈ ಕುಸ್ತಿ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಲಿದ್ದಾರೆ. ಎಲ್ಲರೂ ಕೂಡ ಇರತಕ್ಕಂಥ ಎಲ್ಲ ಜನ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಕುಸ್ತಿ ಪಂದ್ಯಾವಳಿಗೆ ಮತ್ತು ಕುಸ್ತಿ ಅಭಿಮಾನಿಗಳಿಗೆ ನಾವು ವಿನಂತಿ ಮಾಡ್ಕೊತೀವಿ. ದಿನಾಂಕ 22ರಂದು ಶನಿವಾರ 22ರಂದು ಬಾವನಸೌದತ್ತಿಯಲ್ಲಿ ಈ ಕುಸ್ತಿ ಪಂದ್ಯಾವಳಿ ಇರೋದ್ರಿಂದ ತಾವೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ತಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೀವಿ. ಎಂದಾಡೆ ಗುಜ್ಜರ್ ಪೈಲ್ವಾನ್ ಇವ್ರೇನೋ ಭಾಳ ಫೇಮಸ್ ಇದಾರ ಅಂತೇಳಿ ನೇಪಾಳದವ್ರ ಫೇಮಸ್ ಇದಾರ ಕಡೆ. ಯಾಕಂದ್ರೆ ಭಾಳಷ್ಟು ಜನ ನನಗೆ ಅಂದರು, ಈಗ ಕೆಲವೊಂದು ಸಲ ಈಗ ಮಾತಾಡೋದು ಕೆಲವೊಂದು ಜನ ಹೇಳಿದ್ರು ಭಾಳ ಫೇಮಸ್ ಪೈಲ್ವಾನ್ದ ಅವ್ರು ಬಂದ್ರಂದ್ರೆ ಒಳ್ಳೆ ಹೇಳಿದರು. ಆಮೇಲೆ ಕಾರ್ತಿಕ್ ಕಾಟೆ, ಕಿರಣ್ ಸಿಂಗ್ ಮಹಿಳಾ ಕುಸ್ತಿ ಪೈಲ್ವಾನ್ ಬರ್ತಾರು, ಅವ್ರದ್ದು ಆಯೋಜನೆ ಮಾಡೈತಿ. ವರ್ಷಾ ಮಾನೆ, ಸಂಸ್ಕೃತಿ ಮೋಳೆ, ಬಕ್ಷಿರಾ ಕಲ್ಮಡೆ, ಸಾನಿಕಾ ಸೂರ್ಯವಂಶಿ ಇವರೆಲ್ಲರೂ ಕೂಡ ಬರ್ತಾರೆ. ಬಹಳ ಭವ್ಯವಾದ ಮತ್ತು ಬಹಳ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಇಟ್ಟಿದ್ದೀವಿ ನಂತರದಿಂದ ಎಲ್ಲರೂ ಬಂದು ಸಹಕಾರ ಮಾಡಬೇಕಂತ ತಮ್ಮ ಇದರ ಮುಖಾಂತರ. 2ನೇ ಬಹುಮಾನ 1,50,000, 3ನೇ ಬಹುಮಾನ 75,000, ಮತ್ತಿದು ಮಹಿಳಾ ಬಹುಮಾನ 1ನೇ ಬಹುಮಾನ 50,000, 2ನೇ ಬಹುಮಾನ 35,000.
ಅವರೆಲ್ಲ ಇದನ್ನೆಲ್ಲ ಆಯೋಜನೆ ಮಾಡಿ ನಾವು ಸುಮ್ಮನೆ ನಾವು ಬಹುಮಾನ ವಿತರಣೆ ಮಾಡಿದ್ವಿ ಅಷ್ಟ. ಅದರಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಭಾಳ ಒಳ್ಳೆಯ ಉತ್ಸಾಹದಿಂದ ಮತ್ತು ಭಾಳ ಅಭಿಮಾನದಿಂದ ಕೆಲಸ ಮಾಡ್ತಾರೆ. ಆ ಊರಿನ ಜಾತ್ರೆ ಒಳ್ಳೇದಾಗಬೇಕು, ಊರಿನ ಜಾತ್ರೆ ಸರಿ ನಡಿಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅವರೆಲ್ಲ ಕೂಡ ಕೆಲಸ ಮಾಡತ್ತರು. ಆಮೇಲೆ ಅವರ ಸ್ವಂತ ಖರ್ಚಿಂದ ನಮ್ಮ ಒಂದು ಅಭಿಮಾನ ಸಂಘ ಮಾಡ್ಕೊಂಡ್ರೆ ಆ ಸಂಘದಿಂದ ಮೇವು ಕೊಡುವಂಥ ಮಾಡ್ಕೊಂಡ್ರೆ ದನಗಳ ಬರ್ತಕ್ಕಂಥ ದನಗಳ ಜಾತ್ರೆಗೆ ಬರ್ತಕ್ಕಂಥ ದನಗಳಿಗೆ ಮೇವಿನ ಪೂರೈಕೆ ಕೂಡ ಮಾಡುವಂಥ ಕೆಲಸ ಮಾಡಿದರು. ಆಮೇಲೆ ಹಿನ್ನೆಲೆಯಾಗಿ ನಮ್ಮ ಲೋಕಸಭಾ ಸದಸ್ಯರಾದ ಪ್ರಿಯಾಂಕಾ ಜಾರಕಿಹೊಳಿ ಅವರು ಕೂಡ ನಮಗೆ ಈ ಕುಸ್ತಿ ಪಂದ್ಯಗಳಲ್ಲಿ ಸಹಕಾರ ಮಾಡಿದರು. ಅವರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೇವೆ. ಆಮೇಲೆ ರಾಹುಲ್ ಜಾರಕಿಹೊಳಿ ಅವರು ಕೂಡ ಈ ಕುಸ್ತಿ ಪಂದ್ಯಗಳಲ್ಲಿ ಸಹಕಾರ ಮಾಡಿದರು. ಅವರಿಗೂ ಕೂಡ ನಾವೆಲ್ಲರೂ ಸವದತ್ತಿ ಅವೆಲ್ಲ ಅಭಿಮಾನ ಬಳಗದಿಂದ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀವಿ. ಅವರು ಟೈಮ್ ಇದ್ರೆ ಬರ್ಬೋದು, ಅವ್ರನ್ನೂ ಕರೆಸುವಂಥ ಪ್ರಯತ್ನ ಮಾಡಾಕ್ತಾನೆ. ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಬರ್ತಾರೆ. MP ಅವ್ರಿಗೆ ಬರೋಕ್ಕೊಂದು ಮನವಿ ಮಾಡ್ಕೊಂಡು ಬಂದ್ರೆ ಬರ್ಬೋದು. ಯಾಕೆಂದ್ರೆ ಮಹಿಳಾ ಪಂದ್ಯಾವಳಿ ಇರೋದ್ರಿಂದ ಕುಸ್ತಿ ಇದ್ರೊಳಗೆ ಬರ್ತಿಲ್ಲ, ಬಟ್ ವಿನಂತಿ ಮಾಡ್ಕೊಂಡ್ರೆ ಯಾಕಂದ್ರೆ ಅವ್ರು ದಿಲ್ಲಿಗೆ ಹೋಗಾರ್ದರು. ಈ ಸಂದರ್ಭದಲ್ಲಿ ಅಣ್ಣಪ್ಪ ಭೂವಿ, ರಾಜು ಕೊಟಗಿ, ರಾಕೇಶ್ ಕಾಂಬ್ಳೆ, ಸಂಜು ಕಾಂಬ್ಳೆ, ಪೋಪಟ್ ಕಾಂಬ್ಳೆ, ಅಲ್ತಾಫ್ ಐನಾಪುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇನ್ನು ಬಾವನಸೌದತ್ತಿ ಗ್ರಾಮದ ಮಹಾವೀರ್ ಮೋಹಿತಿ ಅಭಿಮಾನಿ ಅಣ್ಣಪ್ಪ ಭೂವಿ ಮಾತನಾಡಿ, ಶ್ರೀ ಸುಗಂಧಾದೇವಿ ಜಾತ್ರಾ ಮಹೋತ್ಸವದಲ್ಲಿ ಆಗಮಿಸಲಿರುವ ದನಗಳಿಗೆ ಮಹಾವೀರ್ ಅಣ್ಣ ಅಭಿಮಾನಿ ಬಳಗದಿಂದ ಮೇವು ವಿತರಿಸಲಾಗುವುದು ಎಂದು ತಿಳಿಸಿದರು. ಪಂಚ್ ನ್ಯೂಸ್ಗಾಗಿ ಬಾವನಸೌದತ್ತಿಯಿಂದ ಸಂತೋಷ್ ಗಿರಿ.